ಯಾರು ಹೇಳಿದ್ರು? ಯಾರು ಹೇಳಿದಾರಪ್ಪ ಭೇಟಿಯಾಗಿದ್ದು? ಸತೀಶ್ ಜಾರಕಿಹೊಳಿ ನನ್ಗೆ ಆತ್ಮೀಯರು ಏನ್ರಿ. ಅವ್ರೇನ್ರ ಬಿಜೆಪಿ ಅವ್ರಿಗೆ ಭೇಟಿ ಆಗಿದ್ರೆ ನನಗೆ ಗೊತ್ತಿರ್ತಿತ್ತು. ಯಾರು ಹೇಳಿದ್ರಪ್ಪ ನಿಮ್ಗೆ ಭೇಟಿಯಾಗಿದಾರಂತ? ಏನು ವರದಿಗಳು? ಸುಮ್ಮನೆ ಯಾರಿಗೆ ಭೇಟಿಯಾಗಿದಾರಪ್ಪ? ನಿಮ್ಮಂದ ಫೋನ್ ಮಾಡ್ಲಾ ಅವ್ರಿಗೆ? ಕಾಂಗ್ರೆಸ್ಗೂ ಬೇರೆ ಯಾರು ಬರ್ತಾ ಇದಾರೆ? ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಆಗಿದ್ರು, ಬಿಜೆಪಿ ಹೊರಗೆ ಬಂದ್ರು, ಮೈನ್ಸ್ ಕೇಸಸ್ ಅದು. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡಲ್ಲ. ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಿದಾಗ ನನಗೆ ಗೊತ್ತಿರ್ತದೆ. ಯಾರು ಹೇಳಿದ್ರು? ಯಾರು ಹೇಳಿದಾರಪ್ಪ ಭೇಟಿಯಾಗಿದ್ದು? ಸತೀಶ್ ಜಾರಕಿಹೊಳಿ ನನ್ಗೆ ಆತ್ಮೀಯರು ಏನ್ರಿ. ಅವ್ರೇನ್ರ ಬಿಜೆಪಿ ಅವ್ರಿಗೆ ಭೇಟಿ ಆಗಿದ್ರೆ ನನಗೆ ಗೊತ್ತಿರ್ತಿತ್ತು. ಯಾರು ಹೇಳಿದ್ರಪ್ಪ ನಿಮ್ಗೆ ಭೇಟಿಯಾಗಿದಾರಂತ? ಏನು ವರದಿಗಳು? ಸುಮ್ಮನೆ ಯಾರಿಗೆ ಭೇಟಿಯಾಗಿದಾರಪ್ಪ? ನಿಮ್ಮಂದ ಫೋನ್ ಮಾಡ್ಲಾ ಅವ್ರಿಗೆ? ಕಾಂಗ್ರೆಸ್ಗೂ ಬೇರೆ ಯಾರು ಬರ್ತಾ ಇದಾರೆ? ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಆಗಿದ್ರು, ಬಿಜೆಪಿ ಹೊರಗೆ ಬಂದ್ರು, ಮೈನ್ಸ್ ಕೇಸಸ್ ಅದು. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡಲ್ಲ. ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಿದಾಗ ನನಗೆ ಗೊತ್ತಿರ್ತದೆ. ಯಾರು ಹೇಳಿದ್ರು? ಯಾರು ಹೇಳಿದಾರಪ್ಪ ಭೇಟಿಯಾಗಿದ್ದು? ಸತೀಶ್ ಜಾರಕಿಹೊಳಿ ನನ್ಗೆ ಆತ್ಮೀಯರು ಏನ್ರಿ. ಅವ್ರೇನ್ರ ಬಿಜೆಪಿ ಅವ್ರಿಗೆ ಭೇಟಿ ಆಗಿದ್ರೆ ನನಗೆ ಗೊತ್ತಿರ್ತಿತ್ತು. ಯಾರು ಹೇಳಿದ್ರಪ್ಪ ನಿಮ್ಗೆ ಭೇಟಿಯಾಗಿದಾರಂತ? ಏನು ವರದಿಗಳು? ಸುಮ್ಮನೆ ಯಾರಿಗೆ ಭೇಟಿಯಾಗಿದಾರಪ್ಪ? ನಿಮ್ಮಂದ ಫೋನ್ ಮಾಡ್ಲಾ ಅವ್ರಿಗೆ? ಕಾಂಗ್ರೆಸ್ಗೂ ಬೇರೆ ಯಾರು ಬರ್ತಾ ಇದಾರೆ? ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಆಗಿದ್ರು, ಬಿಜೆಪಿ ಹೊರಗೆ ಬಂದ್ರು, ಮೈನ್ಸ್ ಕೇಸಸ್ ಅದು. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡಲ್ಲ. ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಿದಾಗ ನನಗೆ ಗೊತ್ತಿರ್ತದೆ. ಯಾರು ಹೇಳಿದ್ರು? ಯಾರು ಹೇಳಿದಾರಪ್ಪ ಭೇಟಿಯಾಗಿದ್ದು? ಸತೀಶ್ ಜಾರಕಿಹೊಳಿ ನನ್ಗೆ ಆತ್ಮೀಯರು ಏನ್ರಿ. ಅವ್ರೇನ್ರ ಬಿಜೆಪಿ ಅವ್ರಿಗೆ ಭೇಟಿ ಆಗಿದ್ರೆ ನನಗೆ ಗೊತ್ತಿರ್ತಿತ್ತು. ಯಾರು ಹೇಳಿದ್ರಪ್ಪ ನಿಮ್ಗೆ ಭೇಟಿಯಾಗಿದಾರಂತ? ಏನು ವರದಿಗಳು? ಸುಮ್ಮನೆ ಯಾರಿಗೆ ಭೇಟಿಯಾಗಿದಾರಪ್ಪ? ನಿಮ್ಮಂದ ಫೋನ್ ಮಾಡ್ಲಾ ಅವ್ರಿಗೆ? ಕಾಂಗ್ರೆಸ್ಗೂ ಬೇರೆ ಯಾರು ಬರ್ತಾ ಇದಾರೆ? ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಆಗಿದ್ರು, ಬಿಜೆಪಿ ಹೊರಗೆ ಬಂದ್ರು, ಮೈನ್ಸ್ ಕೇಸಸ್ ಅದು. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡಲ್ಲ. ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಿದಾಗ ನನಗೆ ಗೊತ್ತಿರ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.